ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಡ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. CNC ಕಟ್ಟಿಂಗ್ ಶೀಟ್ ಹಾಗೆ ಪೇಂಟಿಂಗ್ನಲ್ಲೇ ನಿಮಗೆ ಎಲಿವೇಶನ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಗೇಟ್ ಬಂದು ನಿಮಗೆ MS ಶೀಟ್ ಟ್ಯೂಬ್ಸ್ ಹಾಗೆ ಸ್ಕ್ವೇರ್ ರಾಡ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಆರ್ಕಿಟೆಕ್ಟ್ ಸ್ಟೈಲ್ ಡಿಸೈನಲ್ಲಿ ಮಾಡಿರುವಂಥದ್ದು ಇದು. ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಔಟ್ಸೈಡೆ ಕೊಟ್ಟಿರುವಂಥದ್ದು. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಸಿಗುವಂಥದ್ದು. ಫುಲ್ಲಿ ಕವರ್ಡ್ ಪಾರ್ಕಿಂಗ್ ಮಾಡಿದರೆ, ಫುಲ್ ವಾಲ್ ಕನ್ಸ್ಟ್ರಕ್ಟ್ ಮಾಡಿ ಕವರ್ಡ್ ಪಾರ್ಕಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಗ್ರಿಲ್ ಕೂಡ ಕೊಟ್ಟಿರುವಂಥದ್ದು ಸನ್ಲೈಟ್ ಮತ್ತು ವೆಂಟಿಲೇಷನ್ಗೋಸ್ಕರ. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಫ್ಲೋರಿಂಗ್ನಲ್ಲಿ ಬಂದು ಆಂಟಿ ಸ್ಕಿಡ್ 15x15 ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ವಾಷಿಂಗ್ ಪರ್ಪಸ್ಗೆ ಟ್ಯಾಪ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಕನೆಕ್ಷನ್ ಆಗಿ UPS ಪಾಯಿಂಟ್ ಕೊಟ್ಟಿರುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ ಕೂಡ ನಿಮಗೆ ಇಲ್ಲೇ ಬರುವಂಥದ್ದು. ಇಲ್ಲಿಂದ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿವರೆಗೂ ನಿಮಗೆ MS ರೈಲಿಂಗ್ಸ್ ಬರುವಂಥದ್ದು. MS ಟ್ಯೂಬ್ಸ್ ನಾವಿಂದ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಇಲ್ಲಿಂದ ಫ್ರಂಟ್ ಎಲಿವೇಶನ್ ಕಡೆಗೆ SS ಟ್ಯೂಬ್ಸ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿರುವಂಥದ್ದು. ಟಫ್ ಆ್ಯಂಡ್ ಗ್ಲಾಸ್ ಆಗಿ SS ಟ್ಯೂಬ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ವರೆಗೂ ಪೂರ್ತಿ ನಿಮಗೆ ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟೇ ಬರುವಂಥದ್ದು ಫ್ಲೋರಿಂಗ್ನಲ್ಲಿ. ಈ ಕಡೆ ನೋಡೋದಾದ್ರೆ ನೀವು ಫುಲ್ ಸೈಜ್ ದೊಡ್ಡದಾದಂಥ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ ಫ್ರಂಟ್ ಸೈಡಲ್ಲಿ. ವುಡ್ನಲ್ಲಿ ಮಾಡಿರುವಂಥ ಸ್ಲೈಡಿಂಗ್ ವಿಂಡೋ ಬರುವಂಥದ್ದು. ಇಲ್ಲಿ ಕೆಳಗಡೆ ಫಿಕ್ಸೆಡ್ ಕೊಟ್ಟಿರುವಂಥದ್ದು, ಮೇಲ್ಗಡೆ ನಿಮಗೆ 2 ಇರುವಂಥದ್ದು ಸ್ಲೈಡಿಂಗ್ ಬರುತ್ತೆ. ಹಾಗೆ ಡೋರ್ ನೋಡ್ಬೋದು ನೀವು, ವಿನಿಯರ್ನಲ್ಲಿ ಮಾಡಿರುವಂಥ ಡೋರ್ ಸಿಗುತ್ತೆ. ಟೀಕುಡ್ ವಾಸ್ಕಲ್ ಆಗಿ ವಿನಿಯರ್ನಲ್ಲಿ ಮಾಡಿರುವಂಥ ಡೋರ್ ಸಿಗುವಂಥದ್ದು. ವಿಂಡೋಸ್ ಎಲ್ಲ ಟೀಕುಡ್ನಲ್ಲಿ ಮಾಡಿರುವಂಥದ್ದು. 9 ಫೀಟ್ ಹೈಟ್, ಆಲ್ಮೋಸ್ಟ್ 9.5 ಫೀಟ್ ಹೈಟ್ ರೂಫ್ವರೆಗೂ ಇದೆ. ಆಲ್ಮೋಸ್ಟ್ ಒಂದು ಅರ್ಧ ಅಡಿ ಕಮ್ಮಿ ಇಡ್ಬೋದು ಅಷ್ಟೇ. ಹಾಗೆ ಮೇನ್ ಡೋರ್ಗೆ ಮತ್ತು ವಿಂಡೋಗೆ ನಿಮಗೆ ಗ್ರಾನೈಟ್ನಿಂದ ಬೀಡಿಂಗ್ ಕೊಟ್ಟಿರುವಂಥದ್ದು. ಡೋರ್ ಹೈಟ್ ನೋಡ್ಬೋದು ನೀವು, ಫುಲ್ ಆಲ್ಮೋಸ್ಟ್ ರೂಫ್ವರೆಗೂ ಇದೆ. ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು ಡೋರ್ನಲ್ಲಿ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುವಂಥದ್ದು. ಡೋರ್ ಬ್ಯಾಕ್ ಸೈಡ್ ವಾಲ್ನಲ್ಲಿ ನಿಮಗೆ TV ಕ್ಯಾಬಿನೆಟ್ ಬರುವಂಥದ್ದು. ಇದು ಕೂಡ ನಿಮಗೆ ವಿನಿಯರ್ ಶೀಟ್ ಹಾಗೆ ಚಾರ್ಕೋಲ್ ಶೀಟ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಡಬಲ್ ಹೈಟ್ ಸಿಗುವಂಥದ್ದು ನೋಡ್ಬೋದು. ಸೆಕೆಂಡ್ ಫ್ಲೋರ್ವರೆಗೂ ರೂಫ್ ಓಪನ್ ಕೊಟ್ಟಿರುವಂಥದ್ದು. ಪ್ರೊಫೈಲ್ ಲೈಟ್ ಆಗಿ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ವಿಂಡೋ ನೋಡ್ಬೋದು ನೀವು ಫ್ರಂಟ್ ಎಲಿವೇಶನ್ ಕಡೆಗೆ ಈಸ್ಟ್ ಫೇಸಿಂಗ್ ವಾಲ್ನಲ್ಲಿ ಪೂರ್ತಿ ನಿಮಗೆ ವಿಂಡೋ ಬರುವಂಥದ್ದು ನೋಡ್ಬೋದು. ಹಾಗೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ರ್ಯಾಕ್ ಕೂಡ ಮಾಡಿರೋವಂಥದ್ದು. ಇಲ್ಲಿ ಕುಷನ್ ಹಾಕ್ಕೊಂಡು ಕುತ್ಕೊಳ್ಳುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ TV ಕ್ಯಾಬಿನೆಟ್ ಪಕ್ಕದಲ್ಲಿ ಇರುವಂಥದ್ದು ಬಂದು ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಆಗಿ ಸನ್ ಬೋರ್ಡಿಂದ CNC ಕಟ್ಟಿಂಗ್ ಶೀಟ್ ಕಟಿಂಗ್ ಮಾಡಿ ಹಾಕಿರುವಂಥದ್ದು ಡಿಸೈನ್. ಇದು ಪೂಜಾ ರೂಮ್ ಬರುವಂಥದ್ದು ಇದು ನಿಮಗೆ. ಈ ಕಡೆ ಬಂದರೆ ನಮಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಕ್ರಾಕರಿ ಯೂನಿಟ್ಸ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಈ ಕಡೆ ಕ್ರಾಕರಿ ಯೂನಿಟ್ ಬರುತ್ತೆ. ಇದು ಬಂದು ನಿಮಗೆ ಪೂಜಾ ರೂಮ್ ಬರುವಂಥದ್ದು. ಗ್ಲಾಸ್ ಡೋರ್ ಬರುತ್ತೆ. ಪೂಜಾ ರೂಮ್ ನಿಮಗೆ ಈಸ್ಟ್ ಫೇಸಿಂಗ್ ಕಡೆಗೆ ಇಡೋ ಫೋಟೋ ಇಡೋದಕ್ಕೆ ಮಾಡಿರುವಂಥದ್ದು. ಇದು ದೇವ್ರ ಫೋಟೋ ಎಲ್ಲ ನಿಮಗೆ ಈಸ್ಟ್ ಫೇಸಿಂಗ್ ಕಡೆಗೆ ಇಡೋ ಥರ ಮಾಡಿದ್ದಾರೆ. ವಾಲ್ ಪೂರ್ತಿ ನಿಮಗೆ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ವೈಟ್ ಕಲರ್ ಪ್ಲೈನ್ ವೈಟ್ ಯೂಸ್ ಮಾಡಿರುವಂಥದ್ದು. ಟೈಲ್ ಇಲ್ಲಿ ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ ಹಾಕಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಕೂಡ ಸೇಮ್ ಟೈಲ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮಲ್ಲಿ ಮಾತ್ರ ನಿಮಗೆ ಪ್ಲೈನ್ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ಟೈಲ್. ಮಿಕ್ಕಿದ್ದ ನಿಮಗೆ ಈ ಕಡೆ ಲಿವಿಂಗ್ನಲ್ಲಿ ಲೈಟ್ ಕಲರ್ ವೈಟಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಕಡೆಗೆ ಬಂದು ಡೈನಿಂಗ್ ಮತ್ತೆ ಕಿಚನ್ ನಲ್ಲಿ ಬ್ಲಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು.
ಇದಿಷ್ಟು ನಿಮಗೆ ಕ್ರಾಕರಿ ಯೂನಿಟ್ ಬರುತ್ತೆ. ಸೀಲಿಂಗ್ ಅಲ್ಲಿ ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಇದು ಬಂದು ಓಪನ್ ಕಿಚನ್ ಏರಿಯಾ ಬರುವಂತದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸಸ್ ಸಿಗುತ್ತೆ, ಹಾಗೆ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು 20 mm ನ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಇಲ್ಲೊಂದು 2 feet ನ ಸಿಂಕ್ ಸಿಗುವಂಥದ್ದು, ಕ್ವಾಡ್ಸ್ ಸಿಂಕ್ ಸಿಗುವಂಥದ್ದು. ಹಾಗೆ ಇಲ್ಲಿ ಕಿಚನ್ ಅಲ್ಲಿ ಕೂಡ ನಿಮಗೆ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ವೆಸ್ಟ್ ಫೇಸಿಂಗ್ ವಾಲ್ ನಲ್ಲಿ ಬರುವಂಥದ್ದು, ಯುಟಿಲಿಟಿ ಕಡೆಗೆ ಸ್ಲೈಡಿಂಗ್ ವಿಂಡೋ, ಟೀಕುಡ್ ನಲ್ಲಿ ಮಾಡಿರುವಂಥ ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಇಲ್ಲಿ ಸೆಂಟರ್ ನಲ್ಲಿ ಚಿಮ್ನಿ ಹಾಕೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು. ಅದ್ರ ಮೇಲೆ ನಿಮಗೆ ಲಾಫ್ಟ್ ಬರುತ್ತೆ. ಈ ಕಡೆ ವೆಸ್ಟ್ ಫೇಸಿಂಗ್ ವಾಲ್ ನಲ್ಲಿ ಟಾಪ್ ಕ್ಯಾಬಿನೆಟ್ ಮೇಲೆ ನಿಮಗೆ ಲಾಫ್ಟ್ ಬರೋದಿಲ್ಲ, ವಿಂಡೋ ಕೊಟ್ಟಿದ್ದಾರೆ ಸನ್ಲೈಟ್ಗೋಸ್ಕರ. ಇದ್ರ ಪಕ್ಕದಲ್ಲೇ ನಮಗೆ ಕ್ರಾಕರಿ ಯೂನಿಟ್ ಮತ್ತೆ ಕಿಚನ್ ಯೂನಿಟ್ ಸೆಂಟರ್ ನಲ್ಲಿ ಯುಟಿಲಿಟಿ ಡೋರ್ ಸಿಗುವಂಥದ್ದು. ಇದು ಕೂಡ ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಮೇಲೆ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಡೋರ್ ಬಂದು ವಿನಿಯರ್ ನಲ್ಲಿ ಮಾಡಿದ್ದಾರೆ, ಪಾಲಿಶೆಡ್ ವಿನಿಯರ್. ಈ ಕಿಚನ್ ಯುಟಿಲಿಟಿ ಬರುವಂಥದ್ದು. ಇಲ್ಲೂ ಕೂಡ ಸಿಂಕ್ ಹಾಕೊಳ್ಳೋದಕ್ಕೆ ಆಪ್ಷನ್ ಇದೆ. ಇಲ್ಲೂ ಕೂಡ ಮೇಲ್ಗಡೆ ಬಂದು ನಿಮಗೆ MS ಟ್ಯೂಬ್ಸ್ ಇಂದ ಟ್ರೆಸ್ ಮಾಡಿ ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿರುವಂಥದ್ದು, ಪಾಲಿಕಾರ್ಬನೇಟ್ ಶೀಟ್ ಹಾಕಿದ್ದಾರೆ. ಹಾಗೆ ಇಲ್ಲಿ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಕಾಮನ್ ವಾಶ್ರೂಮ್ ಸಿಗುತ್ತೆ. WPC ಡೋರ್ಸ್ ಯೂಸ್ ಮಾಡಿರುವಂಥದ್ದು ವಾಶ್ರೂಮ್ಸ್ ಅಲ್ಲಿ. ಇದು ಒಂದು ಕಾಮನ್ ವಾಶ್ರೂಮ್ ಬರುವಂಥದ್ದು, ಎಲ್ಲ ಪ್ರೂಫೈಟರ್ಗೂ ಟೈಲಿಂಗ್ ಮಾಡಿರುವಂಥದ್ದು. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ ನಲ್ಲಿ ಸಿಗುವಂಥದ್ದು ನೋಡ್ಬೋದು. ಫುಲ್ ವ್ಯೂ ಒಂದ್ಸರಿ ನೋಡ್ಕೊಳ್ಳಿ. ಮತ್ತೆ ಇಲ್ಲಿಂದ ನಮಗೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮಗೆ ಲಿಫ್ಟ್ಗೆ ಪ್ರಾವಿಷನ್ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಲಿಫ್ಟ್ ಹಾಕೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಬೇಕು ಅಂದ್ರೆ ನೀವು ಲಿಫ್ಟ್ ಕೂಡ ಇನ್ಸ್ಟಾಲ್ ಮಾಡ್ಕೋಬಹುದು. ಇಲ್ಲಿಂದ ಇಂಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಇಂಟೀರಿಯರ್ ಸ್ಟೇರ್ಸ್ ಅಲ್ಲಿ ಸೇಮ್ ಕಿಚನ್ ನಲ್ಲಿ ಯೂಸ್ ಮಾಡಿರುವಂತ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ ಬಂದು ಎಲ್ಲ MS ಟ್ಯೂಬ್ಸ್ ಇಂದ ಮಾಡಿರುವಂಥದ್ದು. ಇಲ್ಲಿ ರೈಲಿಂಗ್ಸ್. ಸೆಕೆಂಡ್ ಫ್ಲೋರ್ ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು ಹೆಡ್ ಓಪನ್ ಇದ್ದಿದ್ದು ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಇಂದ ನಿಮಗೆ ಸೆಕೆಂಡ್ ಫ್ಲೋರ್ ವರೆಗೂ ರೂಫ್ ಓಪನ್ ಇರುವಂಥದ್ದು. ಸೆಕೆಂಡ್ ಫ್ಲೋರ್ ರೂಫ್ ಇದೆ ನಿಮಗೆ. ಇಲ್ಲಿ ಪ್ರೊಫೈಲ್ ಲೈಟ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ನಿಮಗೆ ಒಂದು ಬಾಲ್ಕನಿ ಸಿಗುತ್ತೆ. ಈ ವಿಂಡೋಸ್ ಪಕ್ಕದಲ್ಲೇ ನಮಗೆ ವಿನಿಯರ್ ಡೋರ್ ಕೊಟ್ಟಿರುವಂಥದ್ದು. ಇದು ಬಂದು ಫ್ರಂಟ್ ಈಸ್ಟ್ ಫೇಸಿಂಗ್ ಸೈಡ್ ಬರುವಂಥ ಬಾಲ್ಕನಿ. ಇದು ಬಾಲ್ಕನಿ ರೈಲಿಂಗ್ಸ್ ಬಂದು ನಿಮಗೆ SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಎಲಿವೇಶನ್ ಅಲ್ಲಿ ನೋಡಬಹುದು CNC ಕಟಿಂಗ್ ಶೀಟ್ ಯೂಸ್ ಮಾಡಿದ್ದಾರೆ ಎಲಿವೇಶನ್ ಅಲ್ಲಿ. ಈ ಕಡೆ ವಿಂಡೋ ನೋಡಬಹುದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ಕೆಳಗಡೆ ಪೂರ್ತಿ ನಿಮಗೆ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು, ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಇದು ಮೇಲೆ ನಿಮಗೆ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ, 2 ಡೋರ್ ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿ ಪೂರ್ತಿ ರೈಲಿಂಗ್ಸ್ ಬಂದು ಎಲ್ಲ MS ಅಲ್ಲಿ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ವ್ಯೂ ಒಂದ್ಸಲಿ ನೋಡ್ಕೊಳ್ಳಿ. ಇಲ್ಲಿಂದ ಫಸ್ಟ್ ಫ್ಲೋರ್ನ ಲಿವಿಂಗ್ ವ್ಯೂ ಇದು. ಈ ಕಡೆ ನಿಮಗೆ ಮೊದಲು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಈ ಫ್ಲೋರ್ನಲ್ಲಿ ಒಂದೇ ರೂಮ್ ಸಿಗುವಂಥದ್ದು ಮಾಸ್ಟರ್ ಬೆಡ್ರೂಮ್. ವಾಸ್ಕಲ್ ಬಂದು ನಿಮಗೆ ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಡೋರ್ಸ್ ಬಂದು ಪಾಲಿಶೆಡ್ ವಿನಿಯರ್ ಡೋರ್ ಯೂಸ್ ಮಾಡಿರುವಂಥದ್ದು. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಕಾಟ್ಸ್ ಮಾಡಿದ್ದಾರೆ. ಕಾಟ್ಸ್ ಪಕ್ಕದಲ್ಲಿ ಈ ಕಡೆ ನಿಮಗೆ ಕುಬೇರನ್ ಮೂಲೆಯಲ್ಲಿ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ ಕೂಡ ಇರುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಬಂದು ನಿಮಗೆ ಸ್ಲೈಡಿಂಗ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಈ ಕಾರ್ನರ್ ಅಲ್ಲಿ ಸ್ಲೈಡಿಂಗ್ ಮಾಡಿರುವಂಥದ್ದು ಡ್ರೆಸ್ಸಿಂಗ್ ಮಿರರ್. ನಿಮಗೆ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ವಿಂಡೋ ಬಂದು ನಿಮಗೆ ಕಾಟ್ ಬ್ಯಾಕ್ ಸೈಡ್ ವಾಲ್ ನಲ್ಲಿ ಬರುವಂಥದ್ದು. 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕಾಟ್ಗೆ ನಿಮಗೆ ಹೆಡ್ ಬೋರ್ಡ್ ಕೂಡ ಕೊಟ್ಟಿದ್ದಾರೆ, ಕುಶನಿಂಗ್ ಇನ್ನ ಆಗಿಲ್ಲ. ಹಾಗೆ ಬಾಲ್ಕನಿ ಸಿಗುವಂಥದ್ದು ಇಲ್ಲಿ ಈ ಒಂದು ರೂಮಲ್ಲಿ. ಇದು ಬಂದು ನಿಮಗೆ ಬಾಲ್ಕನಿ ಸಿಗುವಂಥದ್ದು. ಇಲ್ಲಿ ಬ್ಯಾಕ್ ಸೈಡ್ ರೈಲಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ನಲ್ಲಿ ಮಾಡಿರುವಂಥ ಬಾಲ್ಕನಿ. ಇದು MS ಟ್ಯೂಬ್ಸ್ ಇಂದ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಹಾಗೆ ಇದ್ರ ಪಕ್ಕದಲ್ಲಿ ನಮಗೆ ಈ ಕಡೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇದು ಕೂಡ ಟೀಕುಡ್ ವಾಸ್ಕಲ್ ಹಾಗೆ WPC ಡೋರ್ ಯೂಸ್ ಮಾಡಿರುವಂಥದ್ದು. ರೂಫ್ ಹೈಟ್ ಟೈಲಿಂಗ್ ಮಾಡಿದರೆ 2x4 ವೆಟ್ರಿಫೈಡ್ ಟೈಲಿಂಗ್. ಫಿಟ್ಟಿಂಗ್ಸ್ ಕೂಡ ಆಗಲೇ ಎಲ್ಲ ಕಂಪ್ಲೀಟ್ ಆಗಿರುವಂಥದ್ದು.
ಸೆಂಟರ್ನಲ್ಲಿ ಕಮೋಡ್ ಕೊಟ್ಟು ನಿಮಗೆ ಈ ಕಡೆ ಲಾಸ್ಟ್ ಅಲ್ಲಿ ವಾಲ್ ಮಿಕ್ಸ್ಚರ್ ಕೊಟ್ಟಿರುವಂಥದ್ದು. ನಿಮ್ಗೆ ಇಲ್ಲಿ ಪಾರ್ಟಿಷನ್ ಕೂಡ ಮಾಡ್ಕೋಬಹುದು. ಡ್ರೈ ಏರಿಯಾ, ವೆಟ್ ಏರಿಯಾ ಸಪರೇಟ್ ಮಾಡಿದ್ದಾರೆ. ನೀವು ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಮಾಡಿರ್ಬೋದು. ಹಾಗೆ ಇಲ್ಲೊಂದು ವಾಶ್ ಬೇಸಿನ್ ಕೂಡ ಸಿಗುತ್ತೆ. ಈ ಕಡೆ ವಿಂಡೋ ನೋಡ್ಬೋದು ನೀವು, ವಿಂಡೋ ಹೇಗಿದೆ ಅಂತ. ವಿಂಡೋ ಪೂರ್ತಿ ನಿಮಗೆ MS ಟ್ಯೂಬ್ ಇಂದ ಗ್ರಿಲ್ ಮಾಡಿ ಗ್ಲಾಸ್ ಹಾಕಿರುವಂಥದ್ದು. ಗ್ರಾನೈಟ್ ಬೀಡಿಂಗ್ ಮಾಡಿ MS ಟ್ಯೂಬ್ ಇಂದ ಗ್ರಿಲ್ ಮಾಡಿದ್ದಾರೆ. ಹಾಗೆ ಗ್ಲಾಸ್ ಇಂದ ಕವರ್ ಮಾಡಿರುವಂಥದ್ದು. ಕಾರ್ನರ್ ಅಲ್ಲಿ ಚಿಮ್ನಿಗೆ ಓಪನ್ ಕೊಟ್ಟಿರುವಂಥದ್ದು, ನಿಮಗೆ ಎಕ್ಸಾಸ್ಟ್ ಫ್ಯಾನ್ಗೆ ಓಪನ್ ಕೊಟ್ಟಿರುವಂಥದ್ದು. ಹಾಗೆ ನಿಮಗೆ ಇಲ್ಲಿ ವಾಶ್ರೂಮ್ ಅಲ್ಲಿ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ, ನೋಡ್ಬೋದು. ವಿಂಡೋ ಹೊರಗಡೆಯಿಂದ ಒಂದ್ಸಲಿ ತೋರಿಸ್ತೀನಿ, ನೋಡ್ಬೋದು. ವಿಂಡೋ ಈ ಥರ ಬರೋವಂಥದ್ದು. ಇನ್ನು ಪೇಂಟಿಂಗ್ ವರ್ಕ್ ನಡೀತಾ ಇದೆ, ಪೇಂಟಿಂಗ್ನ ಕಂಪ್ಲೀಟ್ ಆಗಿಲ್ಲ. ಔಟ್ಸೈಡ್ ಎಲ್ಲ, ಇನ್ಸೈಡ್ ಕೂಡ ಪಾಲಿಶ್ ವರ್ಕ್ ನಡೀತಾ ಇರುವಂಥದ್ದು. ಇನ್ನು ಇಲ್ಲಿಂದ ಮತ್ತೆ ನಾವು 3rd ಫ್ಲೋರ್ಗೆ ಹೋದ್ರೆ ಈ ಫ್ಲೋರ್ನಲ್ಲಿ 2 ರೂಮ್ಗಳು ಸಿಗುತ್ತೆ. ಇಲ್ಲೂ ಕೂಡ ನಿಮಗೆ ಸನ್ಲೈಟ್ಗೋಸ್ಕರ ರೂಫಲ್ಲಿ ಓಪನ್ ಕೊಟ್ಟಿರುವಂಥದ್ದು. ಗ್ಲಾಸ್ ಹಾಕಿದ್ದಾರೆ. MS ಇಂದ ಗ್ರಿಲ್ ಮಾಡಿ CNC ಕಟಿಂಗ್ ಶೀಟಿಂದ ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥದ್ದು. ಈ ಕಡೆ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಸೇಮ್ ಕಾನ್ಸೆಪ್ಟ್ ಇದೆ, ಸೇಮ್ ಕೆಳಗಡೆ ನೋಡಿದಾಗೇನೆ ಸೇಮ್ ಬರುತ್ತೆ. ಕಾಟ್ ಬರುವಂಥದ್ದು, ಹೆಡ್ ಬೋರ್ಡ್, ಕಾಟ್ ಬ್ಯಾಕ್ ಸೈಡಲ್ಲಿ 3 ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ಬಾರ್ಡ್ರೂಮ್. ಕಾರ್ನರ್ಲಿ ಡ್ರೆಸ್ಸಿಂಗ್ ಮಿರರ್ ಬಂದು ಸ್ಲೈಡಿಂಗ್ ಬರುತ್ತೆ. ಅದ್ರ ಮೇಲೆ ಲಾಫ್ಟ್ ಬರುವಂಥದ್ದು. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ ಸೈಡಲ್ಲಿ ಬಾಲ್ಕನಿ ಸಿಗುತ್ತೆ. ಇದು ಬಂದು ಬಾಲ್ಕನಿ ಬರುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ, ನೋಡ್ಬೋದು. 2 ಕಡೆ ನಿಮಗೆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿರುವಂಥದ್ದು, ನೋಡ್ಬೋದು. ವಾಲ್ನಲ್ಲೇ ಸ್ಪೇಸ್ ಮಾಡಿರುವಂಥದ್ದು ಗ್ರಾನೈಟ್ ಇಂದ. ಇದ್ರ ಆಪೋಸಿಟ್ ಅಲ್ಲೇ ಮತ್ತೊಂದು ರೂಮ್ಗೆ ಡೋರ್ ಸಿಗುತ್ತೆ. ಇದು ಬಂದು ಕಿಡ್ಸ್ ರೂಮ್ ಬರುವಂಥದ್ದು. ಇಲ್ಲೂ ಕೂಡ ನಿಮ್ಗೊಂದು 2 ಶೇಟರ್ನ ವಿಂಡೋ ಸಿಗುತ್ತೆ. ಕಾಟ್ ಹಾಗೆ ಹೆಡ್ ಬೋರ್ಡ್ ಬರುವಂಥದ್ದು. ಬಾಲ್ಕನಿ ಕೂಡ ಸಿಗುವಂಥದ್ದು. ಈಸ್ಟ್ ಫೇಸಿಂಗ್ ರೋಡ್ ಸೈಡ್ ಬಾಲ್ಕನಿ ಸಿಗುವಂಥದ್ದು ಇಲ್ಲಿ ನೋಡ್ಬೋದು. ಬಾಲ್ಕನಿ ರೈಲಿಂಗ್ಸ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಈ ಕಡೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಬರುವಂಥದ್ದು. ಹಾಗೆ 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್, ಮೇಲೆ ಲಾಫ್ಟ್. ಹಾಗೆ ಈ ಕಡೆ ಬಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕಾರ್ನರಲ್ಲಿ ಎಲ್ಲ ವಾರ್ಡ್ರೋಬ್ಸಲ್ಲೂ ನಿಮಗೆ ಸ್ಲೈಡಿಂಗ್ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಟೆರಸ್ಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಓಪನ್ ಟೆರಸ್ ಏರಿಯಾ ಸಿಗುವಂಥದ್ದು. ಟ್ಯಾಂಕ್ ಇಡೋದಕ್ಕೆ MS ನಿಂದನೇ ಸ್ಟ್ಯಾಂಡ್ ಮಾಡಿರುವಂಥದ್ದು. ಇಲ್ಲಿ ಬಟ್ಟೆ ಹೋಗಿ ಇದಕ್ಕೆ ಕಲ್ಲು ಹಾಕಿದ್ದಾರೆ. ಇದು ಬಂದು ಸನ್ಲೈಟ್ಗೋಸ್ಕರ ಮಾಡಿರುವಂಥದ್ದು. ಇಲ್ಲಿ ಫ್ರಂಟ್ ಎಲಿವೇಶನ್ ಸೈಡ್ನಲ್ಲಿ ಪ್ಯಾರಾಫಿಟ್ ವಾಲ್ ಬರೋದಿಲ್ಲ, ನಿಮಗೆ ರೈಲಿಂಗ್ ಮಾಡಿರುವಂಥದ್ದು. SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಇಂದ. ಸ್ಟೇರ್ ಕೇಸ್ ಹೆಡ್ ರೂಮ್ ಬರುವಂಥದ್ದು. ಇದಿಷ್ಟು ನಿಮಗೆ ಈ ಬಿಲ್ಡಿಂಗಲ್ಲಿ ಸಿಗುವಂಥದ್ದು. ಸರ್ ವಿಶ್ವೇಶ್ವರ ಲೇಔಟಲ್ಲಿ ಬರುವಂಥದ್ದು. BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ BDA ಸೈಟ್ ಆಗಿರೋದ್ರಿಂದ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ನ ಪ್ರೈಸ್ ಮತ್ತು ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.